ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಕಲ್ಪತರು ಹಳ್ಳಿ ಲೈಫ್ ಯೂಟ್ಯೂಬ್ ಚಾನಲ್. ಇವತ್ತು ಅಕ್ಕಿ ರೊಟ್ಟಿ ಮಾಡಿದ್ದೆ. ಅಕ್ಕಿ ರೊಟ್ಟಿ ಮಾಡೋಕ್ಕೆ ಅಮ್ಮನ ಮನೆಗೆ ಹೋಗಿದ್ದೆ ಹಿಂದಿನ ದಿನ. ಅಲ್ಲಿ ತೋಟದಲ್ಲಿ ಪಾಲಕು, ಸಬ್ಸಿಗೆ, ಮೆಂತ್ಯ, ದಂಟು, ಪುದೀನ, ಹುಳಿ ಗಿಡ, ಕುಂಬಳ ಗಿಡ, ಮೆಣಸಿನ ಗಿಡ ಎಲ್ಲ ಹಾಕಿದ್ರು. ಅಮ್ಮ ಅದನ್ನು ಕುಗ್ತಾಯಿದ್ರು. ಇದು ಕೊತ್ತಂಬರಿ ಸೊಪ್ಪು, ಅದು ದಂಟಿನ ಸೊಪ್ಪು, ಇದು ಉಳ್ಳಿ ಗಿಡ ಎಲ್ಲ ಸಣ್ಣದಿದೆ. ಉಳ್ಳಿ ಗಿಡ ಇನ್ನೇನು ಹೂವು ಆಗ್ತಾಯಿದೆ. ಇದು ಪಾಲಕ್ ಹಾಕಿದ್ದೀವಿ. ಮಧ್ಯದಲ್ಲಿ ಈರುಳ್ಳಿ ಸಹ ಮತ್ತು ಬೆಳ್ಳುಳ್ಳಿನೂ ಹಾಕಿದ್ದೀವಿ. ಚೆನ್ನಾಗಿ ಬಂದಿದೆ. ಅಲ್ಲೇ ತುಂಬ ಒಂದು 2-3 ಸಲ ಕುಯ್ದಿದ್ದೀವಿ ಪಾಲಕು. ಇದು ಸಬ್ಸಿಗೆ ಸೊಪ್ಪು, ಅದು ಸಖತ್ತಾಗಿ ಬಂದಿದೆ. ನಾನು ಒಂದಿನ ಸೊಪ್ಪು ತೊಗೊಂಬಂದು ಮಶಕ್ ಮಾಡಿದ್ದೆ, ಸಖತ್ತಾಗಿತ್ತು, ತುಂಬ ಟೇಸ್ಟಿಯಾಗಿತ್ತು. ಇಲ್ಲಿ ತಮ್ಮ ದ್ರಾಕ್ಷಿ ಗಿಡ, ಇನ್ನೂ ಏನೇನೋ ಗಿಡ ಹಾಕಿದ್ದಾನೆ. ಇದು ಮೂಲಂಗಿ ಗಿಡ, ಕೆಂಪು ಮೂಲಂಗಿ, ಹೂವು ಆಗಲಿ ಅಂತ ಬಿಟ್ಟಿದ್ದೀವಿ, ಬೀಜ ಬಿಡ್ಕೊಂಡಿದ್ದೀವಿ. ಇದು ಪುದೀನ ಗಿಡ. ಪುದೀನ ಸ್ವಲ್ಪ ತಂದು ಹಾಕಿದ್ರು, ಅದಕ್ಕೆ ಕುರಿ ಗೊಬ್ಬರ ಎಲ್ಲ ಹಾಕಿ ಇದು ಮಾಡಿದ್ವಿ ಅಜ್ಜಿ ಮತ್ತು ನಮ್ಮಮ್ಮ. ಚೆನ್ನಾಗಿ ಬಂದಿದೆ. ಇದು ಅಡಿಕೆ ಗಿಡ, ಗೆಣಸಿನ ಗಿಡ ಹಾಕಿದ್ದೀವಿ. ಇದು ಪನ್ನೀರ್ ಗಿಡ, ಪಂದನ್ ಗಿಡ ಅದು. ಅಮ್ಮ ಹುಳಿ ಗಿಡ ಎಲ್ಲ ಕೀಳ್ತಾ ಇದ್ದಾರೆ, ಕಳೆ ಎಲ್ಲವ. ಇದು ಕುಂಬಳಕಾಯಿ ಗಿಡ, ಒಂದು 3 ಕುಂಬಳಕಾಯಿ ಆಗಿದ್ದು. ನೆಕ್ಸ್ಟ್ ಇನ್ನೊಂದು ಸಲ ತೋರಿಸ್ತೀನಿ ಅದನ್ನು, ಎಷ್ಟು ದಪ್ಪ ಆಗಿದ್ದಾವೆ, ಎಷ್ಟು ಚೆನ್ನಾಗಾಗಿದ್ದಾವೆ ಅಂತ. 3 ಕುಂಬಳ ಗಿಡ ಆಗಿದ್ದು, ಇನ್ನೂ ಸಣ್ಣವು ಈಚಾಗಿದ್ದಾವೆ, ನಾವು ತೋರಿಸ್ತೀನಿ ನೋಡಿ ಅಲ್ಲಿ. ಅಲ್ಲಿ ನೋಡಿ, ಇದು ಸಣ್ಣ ಈಚಾಗಿದೆ, ಒಂದು 3-4 ಈಚಾಗಿದ್ದಾವೆ, ನನಗಷ್ಟೇ ಕಂಡಿದ್ದು. ಆಮೇಲೆ ನನ್ನ ತಮ್ಮ ಇದು ಕೃಷಿ ಹೊಂಡ ಬೇರೆ ತೋರಿಸಿದ್ದಾನೆ ಅಲ್ಲಿ, ಅದನ್ನು ತೋರಿಸ್ತೀನಿ ನೋಡಿ ಇವಾಗ. ಮುಂದೆ ಈ ಕಡೆ ಲೆಫ್ಟಲ್ಲಿ ಕೃಷಿ ಹೊಂಡ ತೋಡಿದ್ದಾನೆ. ಕುಂಬಳ ಗಿಡ ಎಷ್ಟು ಈಚಾಗಿದ್ದಾವೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ, ಸಣ್ಣವು ಅಂತ. ಆಮೇಲೆ ಈ ಕಡೆ ಚೆಂಡು ಹೂವಿನ ಗಿಡ ಹಾಕಿದ್ದೀವಿ. ಅದು ಇನ್ನೊಂದು ಸೇವಂತಿಗೆ ಥರನೇ, ಅದರಲ್ಲಿ ಬೇರೆ ಜಾತಿ, ಅದೇನಂತಾರೆ ನನಗೆ ಗೊತ್ತಿಲ್ಲ, ಅಮ್ಮ ಗೊತ್ತು. ಅಂದರೆ ನೆನಪಿಲ್ಲ, ಮರ್ತೋಗ್ಬಿಟ್ಟಿದೆ. ಮತ್ತು ನಮ್ಮ ಅತ್ತೆಯವರು ಜಾಜಿ ಗಿಡ ಕೊಟ್ಟಿದ್ರು, ಅದು ಜಾಜಿ ಗಿಡ ಹಾಕಿದೆ ನನ್ನ ತಮ್ಮ. ಚೆನ್ನಾಗಿ ಬಂದಿದೆ. ಹೂವು 1-2 ಹೂವು ಬಿಟ್ಟಿತ್ತು ಅಷ್ಟೇ. ಇನ್ನು ಚೆನ್ನಾಗಿ ಅದಕ್ಕೆ ಗೊಬ್ಬರ ಎಲ್ಲ ಹಾಕಿದ್ರೆ ಚೆನ್ನಾಗಾಗುತ್ತೆ. ಮತ್ತು ರಾಗಿ ಹುಲ್ಲು ತೊಗೊಂಬಂದಿದ್ದೇನೆ, ಹಸುಗೆ ಅಂತ ಹೇಳಿ. ನನ್ನ ತಮ್ಮ ಅಲ್ಲಿ ಸೈಡೆಲ್ಲ ಕಾಣ್ತಾ ಇದೆ ನೋಡಿ, ರಾಗಿ ಹುಲ್ಲು ಎಲ್ಲ ಹಾಕಿದ್ದಾನೆ. ನಮ್ಮ ಅಣ್ಣ ರಾಗಿ ಹಾಕಿದ್ರು, ರಾಗಿ ಹುಲ್ಲನ್ನ ಇವನು ಹಸುಗೆ ಅಂತ ಹೇಳ್ಬಿಟ್ಟು ಎಲ್ಲ ಅಟ್ಟು ಮಾಡೋಕ್ಕೆ ಎಲ್ಲ ಹಾಕಿದ್ದಾನೆ, ಮೆದೆ ಮಾಡೋಕ್ಕೆ. ಆಮೇಲೆ ಕೃಷಿ ಹೊಂಡ ತೋಡಿಸಿದ್ದಾನಲ್ಲಿ, ಕೃಷಿ ಹೊಂಡ ದೊಡ್ಡದಾಗಿ ತೋಡಿಸಿದ್ದಾನೆ. ಅದೇ ಸುಮ್ಮನೆ ಹೀಗೆ ಮೀನೇನಾದರೂ ಸಾಕೋಕ್ಕೆ ಅಂತ ಹೇಳಿ, ಮೇ ಬಿ ಅನ್ಕೊತೀನಿ, ಅದಕ್ಕೆ ಸಾಕಿದ್ದಾನೆ. ಮತ್ತು ಅವರ ಗಿಡ ಹಾಕಿದ್ದೀವಿ. ಅವರ ಗಿಡ ಅಂತೂ ಏನೂ ಇಲ್ಲ, ಚೆನ್ನಾಗಿ ಸಲ ಹೂವಾಗಿತ್ತು, ಬಟ್ ಕಾಯಿನ ಅಷ್ಟು ಹಿಡ್ದಿಲ್ಲ, ರೋಗ ಬಂದಿದೆ, ಔಷಧಿ ಹೊಡೆದಿಲ್ಲ. ನಾವು ಸ್ವಲ್ಪ ನ್ಯಾಚುರಲ್ಲಾಗಿ ತಿನ್ನಬೇಕು ಅಂತ ಹೇಳಿ ಔಷಧಿ ಹೊಡಿತಾ ಇಲ್ಲ ಯಾವುದಕ್ಕೂ. ಸೊಪ್ಪಿಗೆ ಆಗಲಿ ಎಂತಕ್ಕೆ ಆಗಲಿ ಕುರಿ ಗೊಬ್ಬರ ಬಳಸ್ತಾಯಿದ್ದೀವಿ. ಕುರಿ ಗೊಬ್ಬರ ನನ್ನ ತಮ್ಮ ಒಂದು ಲೋಡ್ ತರಿಸಿದ್ದ, ಅದರಲ್ಲಿ ಮಾಡ್ತಾಯಿದ್ವಿ. ಆಮೇಲೆ ನೆಕ್ಸ್ಟ್ ಡೇ ನಮ್ಮ ಮನೆಗೆ ಬಂದು ದಾಸವಾಳ ಕಿತ್ಕೊಂಬಂದಿದ್ದೆ. ದಾಸವಾಳದಲ್ಲಿ ಇದು ದಾಸವಾಳ ಟೀ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಸೋಸ್ಕೊತಾ ಇದ್ದೀನಿ. ಅದರದ್ದು ಹಿಂದ್ಗಡೆ ಬುಡದ್ದೆಲ್ಲ ತೆಗೆದು ಹಾಕಿ, ಕೆಂಪು ದಾಸವಾಳ, ಪಿಂಕ್ದೊಂದಿತ್ತು, ವೈಟದೊಂದಿತ್ತು, 3 ಕಲರ್ ಇದೆ, ಇನ್ನೂ ಬೇರೆ ಬೇರೆ ಕಲರ್ ಇದೆ. ಸದ್ಯಕ್ಕೆ ಅವು ಅಷ್ಟು ಹೂ ಬಿಟ್ಟಿದ್ದು. ಅವನ್ನ ಎಲ್ಲ ಕಿತ್ತು ಅದಕ್ಕೆ ನೀರು ಹಾಕಿ ಇಡಬೇಕು. ಅದಕ್ಕೆ ಇಟ್ಬಿಟ್ಟು ಟೀ ಮಾಡೋದು. ಸ್ವಲ್ಪ ಕುದಿಸಿದ್ರೆ ಕಲರ್ ಬಿಡುತ್ತದು, ಆವಾಗ ಅದು ದಾಸವಾಳ ಟೀ ಆಗುತ್ತೆ, ಚೆನ್ನಾಗಿರುತ್ತೆ. ಹೆಲ್ತಿ, ತುಂಬ ಒಳ್ಳೆಯದು. ಬೆಳಗ್ಗೆ ಮಾರ್ನಿಂಗ್ ನೀರು ಬೇಕು ಕುಡಿಯೋಕ್ಕೆ ಅಂತ ಹೇಳ್ಬಿಟ್ಟು ಬಿಸಿನೀರು ಇಟ್ಟಿದ್ದೀನಿ ಕುಡಿಯೋಕ್ಕೆ. ಆಮೇಲೆ ಅಮ್ಮನ ಮನೆಯಲ್ಲಿ ಪುದೀನ ಸೊಪ್ಪು ಕಿತ್ಕೊಂಬಂದಿದ್ದೆ. ಆಮೇಲೆ ಇದು ದೊಡ್ಡ ಪತ್ರೆ, ಶೀತ ಎಲ್ಲ ಕೆಮ್ಮಿದ್ದವ್ರಿಗೆ ಕಫ ಎಲ್ಲ ಕರಗುತ್ತೆ, ಹಂಗಾಗಿ ಅದನ್ನು ಕಷಾಯ ಮಾಡೋಕ್ಕೆ ಅಂತ ತಂದಿದ್ದೆ. ನನ್ನ ಮಗಳಿಗೆ ಸ್ವಲ್ಪ ಕೆಮ್ಮಿತ್ತು, ಹಂಗಾಗಿ. ಆಮೇಲೆ ಕೊತ್ತಂಬರಿ ಸೊಪ್ಪನ್ನು ನಮ್ಮಮ್ಮ ಹಾಕಿದ್ರು. ಕೊತ್ತಂಬರಿ ಸೊಪ್ಪು ತೊಗೊಂಬಂದೆ, ಸ್ವಲ್ಪನೇ ತರ್ತೀನಿ, ಅಮ್ಮನ ಕೈಲಿಗೆ ಹೇಳ್ತೀನಿ. ಸ್ವಲ್ಪನೇ. ನನ್ನ ತಮ್ಮ ಬರ್ತಿರ್ತಾನೆ, ನಮ್ಮ ಮನೆಯವರು ಒಂದೊಂದು ಸಲ ಊರಿಗೆ ಹೋಗಿರ್ತಾರೆ, ಆವಾಗ ತರಕ್ಕೆ ಹೇಳ್ತೀನಿ, ಆವಾಗ ಅಮ್ಮ ಕೊಟ್ಟು ಕಳಿಸ್ತಾರೆ. ಅದು ಪಾಲಕು. ಆಮೇಲೆ ಮೆಂತ್ಯ ಸೊಪ್ಪು ಈ ಸಲ ಕಿತ್ಕೊಂಬರಲಿಲ್ಲ, ಸ್ವಲ್ಪ ಚಿಕ್ಕದಿತ್ತು. ಆಮೇಲೆ ಸಬ್ಸಿಗೆ ಸೊಪ್ಪು ಸಖತ್ತಾಗಿ ಬಂದಿತ್ತು, ಸಬ್ಸಿಗೆ ಅಂತೂ ಸೂಪರಾಗಿ ಬಂದಿತ್ತು. ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡು
ಎಲ್ಲ ತೊಗೊಂಬಂದಿದ್ದೀನಿ. ಇದೆಲ್ಲ ಸೋಸ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡು ಇಟ್ಕೊತಾ ಇದ್ದೀನಿ. ಅದನ್ನೆಲ್ಲ ಸೋಸ್ಕೊಂಬಿಟ್ಟು ಎಲ್ಲ ಕಟ್ ಮಾಡಿಬಿಟ್ಟು ರಾಗಿ ರೊಟ್ಟಿಗೆ ಅಕ್ಕಿ ರೊಟ್ಟಿಗೆ ಹಾಕಿದ್ರೆ ಚೆನ್ನಾಗಿರುತ್ತೆ. ರಾಗಿ ರೊಟ್ಟಿನಾದರೂ ಮಾಡ್ಬೋದು, ಅಕ್ಕಿ ರೊಟ್ಟಿ ಆದರೂ ಮಾಡ್ಬೋದು. ನಾನು ಇವತ್ತು ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ. ಎಲ್ಲ ಸೋಸ್ಕೊಂಬಿಟ್ಟು ಅದನ್ನು ನೀರು ಹಾಕಿ ಸ್ವಲ್ಪ ಚೆನ್ನಾಗಿ ತೊಳ್ಕೊತಾ ಇದ್ದೀನಿ. ಅದು ನಾವು ಏನಂದರೆ ನ್ಯಾಚುರಲಾಗಿ ತಿನ್ನಬೇಕು, ಇದು ಕುರಿ ಗೊಬ್ಬರ ಹಾಕಿ ಸಗಣಿ ಗೊಬ್ಬರ ಹಾಕಿ ಬೆಳ್ಕೊಂಡು ತಿನ್ನಬೇಕು, ಗೊಬ್ಬರ ಹಾಕ್ಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ನಮ್ಮ ಮನೇಲೇ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಸ್ವಲ್ಪನೇ ನಮಗೋಸ್ಕರ ಎಲ್ಲ ಬೆಳ್ಕೊಂಡಿದ್ದೀವಿ. ಈಗ ಸೊಪ್ಪನ್ನ ಸ್ವಲ್ಪ ನೀರು ಹಾಕ್ಕೊಂಡೆಲ್ಲ ತೊಳಿತಾ ಇದ್ದೀವಿ. ಅದನ್ನೆಲ್ಲ ನೀಟಾಗಿ ವಾಶ್ ಮಾಡಿಕೊಂಡು ಸ್ವಲ್ಪ ಸಣ್ಣ ಸಣ್ಣದಾಗಿ ಹೆಚ್ಕೊಳ್ಬೇಕು. ಈಗ ದಾಸವಾಳ ಕಷಾಯದ್ದು ಇಟ್ಟಿದ್ದೀನಿ. ಅದನ್ನು ಸ್ವಲ್ಪ ಹೊತ್ತು ಚೆನ್ನಾಗಿ ಕುದ್ದೆ ರಸ ಬಿಟ್ಕೊಳುತ್ತೆ, ಆವಾಗ ಎತ್ತೋದು. ಇವಾಗ ಸೊಪ್ಪುಗಳನ್ನೆಲ್ಲ ತೊಳ್ಕೊಂಡು ಎಲ್ಲ ಹೆಚ್ಕೋಬೇಕು. ಬಿಸಿನೀರು ಕಾಯಿತು ಸೈಡಿಗೆ ಎತ್ತಿಟ್ಟು ದಾಸವಾಳನೂ ಆಗಿದೆ, ಅದನ್ನು ಸಹ ಸೈಡಿಗೆ ಎತ್ತಿಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಕೊಡೋದು ಚೆನ್ನಾಗಿರುತ್ತೆ. ನಾನು ಇವಾಗ ಈರುಳ್ಳಿ ತೊಗೊಂಡು ಈರುಳ್ಳಿ ಬೆಳ್ಳುಳ್ಳಿ ಅಂದರೆ ರೊಟ್ಟಿಗೆ ಏನೇನು ಬೇಕು ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಶುಂಠಿನೂ ಸ್ವಲ್ಪ ಹಾಕ್ತೀನಿ, ಚೆನ್ನಾಗಿರುತ್ತೆ ಅಂತ. ಅಂದರೆ ಸ್ವಲ್ಪ ಕೆಮ್ಮು ಇವಾಗೆಲ್ಲ ಥಂಡಿ ಅಲ್ವಾ ಅಂತ. ಈಗ ಸೊಪ್ಪನ್ನೆಲ್ಲ ಸಣ್ಣ ಸಣ್ಣದಾಗಿ ಚಿಕ್ಕದಾಗಿ ಸಣ್ಣಕ್ಕೆ ಹೆಚ್ಕೋಬೇಕು. ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಎಲ್ಲ ಸಣ್ಣಕ್ಕೆ ಹೆಚ್ಕೋಬೇಕು. ಆಮೇಲೆ ನಾನು ಇದಕ್ಕೆ ಕ್ಯಾರೆಟ್ ಥರ ಕೇಳಿದ್ದೆ, ನಮ್ಮ ಮನೆಯವ್ರು ಮರ್ತು ಬಂದರು. ಹಾಗಾಗಿ ಕ್ಯಾರೆಟ್ ತರಲಿಲ್ಲ. ತರ್ತಾರೆ ಅಂತ ವೆಯ್ಟ್ ಮಾಡಿದೆ ತುಂಬ ಹೊತ್ತು, ತರಲಿಲ್ಲ. ಮಾರ್ಕೆಟ್ಗೆ ಹೋಗಿದ್ರು, ಎಲ್ಲ ತೊಗೊಂಬಂದರು, ಅದೊಂದು ಮರ್ತು ಬಂದರು. ಹಾಗಾಗಿ ಕ್ಯಾರೆಟ್ ಒಂದು ಹಾಕಿಲ್ಲ. ಕ್ಯಾರೆಟ್ ಹಾಕಿದ್ರೆ ಚೆನ್ನಾಗಿರುತ್ತೆ ಎಲ್ಲ. ಈಗ ದಾಸವಾಳದ್ದು ಎಲ್ಲ ರಸ ಬಿಟ್ಕೊತು ಸ್ವಲ್ಪ. ಅದಕ್ಕೆ ಈಗ ಒಂದು ಲೋಟಕ್ಕೆ ಸೋಸ್ಕೊಂಬಿಟ್ಟು ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಒಂದು ಸಣ್ಣ ಗ್ಲಾಸ್ ಟೀ ಗ್ಲಾಸಲ್ಲಿ ಕುಡಿದ್ರೆ ಒಳ್ಳೆಯದು. ಈರುಳ್ಳಿ ಎಲ್ಲ ಚಾಪ್ ಮಾಡಿಕೊಂಡು ಚಾಪರಲ್ಲಿ, ನಾನು ಇದನ್ನು ಅಮೆಝಾನಲ್ಲಿ ತರಿಸಿದ್ದೆ, ತುಂಬ ಚೆನ್ನಾಗಿದೆ. ಪಿಜನ್ದು ಚಾಪ್ ಮಾಡಿಕೊಂಡು ಎಲ್ಲ ಒಂದು ಬಟ್ಲಲ್ಲಿ ಹಾಕ್ಕೊಂಡು ಇಟ್ಕೊಂಡಾದ್ಮೇಲೆ ಪಾಪು ಯಾಕೋ ಏನು ಮಾಡ್ತಿದ್ದಾಳೆ ಅಂತ ನೋಡೋಣ ಅಂತ ನೋಡಿದೆ. ತುಂಬ ಚೆನ್ನಾಗಿ ಆಟಾಡ್ತಿದ್ದಾಳೆ. ಕ್ಲೇ ತಗೊಂಡಿದ್ಲು, ಕ್ಲೇ ಕೊಟ್ಟಿದ್ದೆ, ಆಟಾಡ್ತಾ ಇದ್ದಾಳೆ. ಚಿಕ್ಕ ಮಗಳು ಆಟಾಡ್ತಿದ್ದಾಳೆ, ದೊಡ್ಡ ಮಗಳು ಕೂತ್ಕೊಂಡು ಓದ್ಕೊತಾ ಇದ್ದಾಳೆ ರೂಮಲ್ಲಿ. ಆಮೇಲೆ ಈರುಳ್ಳಿ ಚಾಪ್ ಮಾಡಿರೋದು ಬಟ್ಲಲ್ಲಿ ಹಾಕ್ಕೊಂಡು, ಆಮೇಲೆ ಕೊತ್ತಂಬರಿ ಸೊಪ್ಪು ಎಲ್ಲ ಚಾಪ್ ಮಾಡ್ಕೊಂಡಿದ್ವಲ್ಲ, ಸಬ್ಬಸಿಗೆ ಸೊಪ್ಪು ಪಾಲಕು ಎಲ್ಲ, ಅದನ್ನು ಬಟ್ಲಲ್ಲಿ ಹಾಕ್ಕೊಂಡೆ. ಮತ್ತು ಹಾಲು ತೊಗೊಂಬಂದರು, ಹಾಲು ಕಾಸಕ್ಕಿಟ್ಟೆ ಮಕ್ಕಳಿಗೆಲ್ಲ ಹಾಲು ಕೊಡೋಕ್ಕೆ ಒಂದೊಂದು ಲೋಟ. ಆಮೇಲೆ ಮೆಣಸಿನ್ಕಾಯಿ ಹೆಚ್ಚಿರೋದು ಅದನ್ನು ಹಾಕ್ಕೊಂಡೆ. ಮತ್ತು ಇದಕ್ಕೆ ಸೌತೆಕಾಯಿನೂ ಹಾಕ್ಕೋಬೋದು, ಕ್ಯಾರೆಟ್ ಹಾಕ್ಕೋಬೋದು, ಇಲ್ಲಾಂದರೆ ಮೂಲಂಗಿ ಹಾಕ್ಕೋಬೋದು, ನವಿಲುಕೋಸು ಸಹ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ನಾನಿಲ್ಲಿ ಸೌತೆಕಾಯಿ ಹಾಕ್ಕೊಂಡಿದ್ದೀನಿ, ಚೆನ್ನಾಗಿ ಬರುತ್ತೆ ಅಂತ. ಆಮೇಲೆ ಹಸಿಟ್ಟು ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು, ಅದಕ್ಕೆ ಉಪ್ಪು ಹಾಕ್ಕೊಂಬಿಟ್ಟು ಬಿಸಿ ನೀರು ಹಾಕ್ಕೊಂಡು, ನಾನು ಬಿಸಿನೀರು ಕಾಸಕ್ಕೆ ಇಟ್ಟಿದ್ದೀನಿ ಅಲ್ಲಿ. ಕಾಯಿಸ್ಬಿಟ್ಟು ಅದನ್ನು ಚೆನ್ನಾಗಿ ಸ್ವಲ್ಪ ಕುದ್ದ ಮೇಲೆ ಇದನ್ನು ಇದಕ್ಕೆ ಹಾಕ್ಕೊಂಡು ಬಿಸಿನೀರನ್ನ ಕೈಯಲ್ಲಿ ಸ್ವಲ್ಪ ಚೆನ್ನಾಗಿ ರೊಟ್ಟಿ ಎಬ್ಬದಿರುತ್ತಲ್ಲ ಅದರಲ್ಲೆಲ್ಲ ಕಲಿಸ್ಕೊಂಡು ಚೆನ್ನಾಗಿ ನಾದ್ಕೊಂಡು ಇಟ್ಕೊತೀನಿ. ಸ್ವಲ್ಪ ಸೈಡಿಗೆಲ್ಲ ನಾದ್ಕೊಂಡು ಇಟ್ಕೊಂಡು, ಆಮೇಲೆ ಇದಕ್ಕೆ ಸ್ವಲ್ಪ ಉಂಡೆಗಳೆಲ್ಲ ಮಾಡಿಕೊಂಡು ರೆಡಿ ಮಾಡಿಕೊಂಡು ಇಟ್ಕೊತೀನಿ ಸೈಡಿಗೆ. ಆಮೇಲೆ ಪಾಪುಗೆ ಹಾಲು ಬೇಕಾಗಿತ್ತು, ಹಾಲು ಕೇಳಿದ್ಲು. ಅವಳಿಗೆ ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು, ನಾನು ಹಾಲಿಗೆ ಬೆಲ್ಲ ಯೂಸ್ ಮಾಡ್ತೀನಿ, ಹಾಲಿಗೆ ಬೆಲ್ಲ ಹಾಕ್ಬಿಟ್ಟು ಲೋಟದಲ್ಲಿ ಅವ್ರಿಗೆ ಎಲ್ಲರಿಗೂ ಕೊಟ್ಟೆ. ಆಮೇಲೆ ಸ್ಟವ್ ಆನ್ ಮಾಡಿಬಿಟ್ಟು ಹಂಚಿಟ್ಬಿಟ್ಟು ರೊಟ್ಟಿಗೆ ಅಂತೇಳ್ಬಿಟ್ಟು ಹಂಚಿಟ್ಟು ಉಂಡೆ ಮಾಡ್ಕೊಂಡಿರೋದ್ರಲ್ಲಿ ಒಂದು 7-8 ಉಂಡೆ ಅದು ಅಕ್ಕಿ ರೊಟ್ಟಿದು ಉಂಡೆಗಳು, ಅಕ್ಕಿ ಹಿಟ್ಟಿಂದು. ನಾನು ಇಲ್ಲಿ ಬಟರ್ ಪೇಪರ್ ಯೂಸ್ ಮಾಡ್ತಾಯಿದ್ದೀನಿ ತೊಟ್ಟಕ್ಕೆ, ಚೆನ್ನಾಗಿ ಬರುತ್ತೆ ತೆಳುಗೆ ಅಂತೇಳ್ಬಿಟ್ಟು. ಅದನ್ನ ಒಂದು ಸಲ ಒರೆಸ್ಕೊಂಬಿಟ್ಟು ಅದಕ್ಕೆ ತುಪ್ಪ ಎಲ್ಲ ಸವರಿಕೊಂಡು ರೊಟ್ಟಿನ ತೊಟ್ಕೊತಾ ಇದ್ದೀನಿ. ಆ ರೊಟ್ಟಿ ಒಂದು ತೊಟ್ಟು ಚೆನ್ನಾಗಿ ನೀಟಾಗಿ ತೊಟ್ಟಬೇಕು, ಕಂಠ ಎಲ್ಲ ಹೊಡಿಬಾರ್ದು, ತೆಳುಗೆ ತೊಟ್ಕೊಂಡು ಮಾಡಬೇಕು. ನಾನು ಹಿಂಗೆ ಒಂದು 7-8 ತೊಟ್ಕೊಂಡು ಹಾಗೆ ತೊಟ್ಕೊತಲೇ ಪಾಪವ್ರಿಗೆಲ್ಲ ಬಿಸಿನೀರು, ಅವ್ರಿಗೆ ಸ್ನಾನಕ್ಕೆಲ್ಲ ರೆಡಿ ಮಾಡಿಕೊಂಡು ಹಾಗೆಯೇ ಬಾಕ್ಸ್ಗಳಿಗೆ ಫ್ರೂಟ್ಸ್ ಎಲ್ಲ ಹಾಕಿ ರೆಡಿ ಮಾಡ್ತಾಯಿದ್ದೀನಿ.
ವಾಟ್ರ್ ಬಾಟ್ಲಿಗೆ ನೀರು ಹಾಕ್ಬಿಟ್ಟು ಅವಳಿಗೆ ಬಿಸಿನೀರು ಹಾಕಿ ಕಳಿಸ್ತೀನಿ. ಸ್ವಲ್ಪ ಕೆಮ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ಬಿಸಿನೀರು ಹಾಕ್ತಾಯಿದ್ದೀನಿ. ನಾನು ಒಂದು 8 ಉಂಡೆ ಏನೋ ಮಾಡ್ಕೊಂಡಿದ್ನಲ್ಲ, ಅವನ್ನೆಲ್ಲವೂ ತಟ್ಟಿ ತಟ್ಟಿ ಹಾಕ್ಕೊತಾ ಇದ್ದೀನಿ. ಒಂದೇ ಒಲೆಯಲ್ಲಿ ಬೇಯಿಸೋಕ್ಕೆ ಲೇಟ್ ಆಗ್ತಿತ್ತು, ಅದಕ್ಕೆ ಇನ್ನೊಂದು ತವ ಇಟ್ಕೊಂಡೆ ನಾನು. ಇನ್ನೊಂದು ತವ ಇಟ್ಕೊಂಡು ಅದಕ್ಕೆಲ್ಲ ಇದಕ್ಕೆ ಸ್ವಲ್ಪ ಬೇಯಿಸಾದ್ಮೇಲೆ ಅದಕ್ಕೆ ಹಾಕ್ಕೊಂಡು ಬೇಗ ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು 2 ತಗೊಂಡು ಮಾಡಿಕೊಂಡೆ. ಎಲ್ಲ ತೊಟ್ಕೊಂಡಾದ್ಮೇಲೆ ಚೆನ್ನಾಗಿ ಬಂತು. ತುಂಬ ಚೆನ್ನಾಗಿ ಟೇಸ್ಟಿಯಾಗಿತ್ತು. ನನ್ನ ಮಗಳು ಚೆನ್ನಾಗೈತೆ ಅಂತ ತಿಂತಾಯಿದ್ಲು. ಅವಳಿಗೆ ಒಂದು ಬಾಕ್ಸಿಗೆ 1.5 ರೊಟ್ಟಿ ಹಾಕ್ತೀನಿ. ಇಲ್ಲೊಂದು ತಿಂತಾಳೆ, ಹಾಲು ಕುಡ್ದಿರ್ತಾಳಲ್ಲ, ಹಾಗಾಗಿ ಜಾಸ್ತಿ ತಿನ್ನೋಕ್ಕಾಗಲ್ಲ. ಚಿಕ್ಕವಳಿಗೆ ಸ್ವಲ್ಪ ತುಪ್ಪ ಬೆರೆಸಿ ಸ್ವಲ್ಪನೇ ಕೊಟ್ಟೆ. ನಾವು ಸೊಪ್ಪು ಹಾಕೋದ್ರಿಂದ ಸೊಪ್ಪು ಮಸೊಪ್ಪೆಲ್ಲ ಮಾಡಿದ್ರೆ ತಿನ್ನಲ್ಲ, ಸೊಪ್ಪು ಹಂಗಂಗೆ ಬಾಯಿಗೆ ಸಿಗುತ್ತೆ ಅಂತ ತಿನ್ನಲ್ಲ. ಈಗ ರೊಟ್ಟಿಗೆ ಹಾಕಿದ್ರೆ ಚೆನ್ನಾಗಿ ಮಕ್ಳುಗಳು ತಿಂತವೆ. ಹಂಗಾಗಿ ನಾನು ರೊಟ್ಟಿಗೆ ಜಾಸ್ತಿ ಯೂಸ್ ಮಾಡ್ತೀನಿ ಸೊಪ್ಪನ್ನ ಕಟ್ ಮಾಡಿ. ಅಕ್ಕಿ ರೊಟ್ಟಿಗೆ ಮತ್ತು ಜೋಳದ ರೊಟ್ಟಿಗೂ ಯೂಸ್ ಮಾಡ್ತೀನಿ. ಮತ್ತು ಚಪಾತಿಗೆ ಪಾಲಕ್ನ ಹಾಕ್ಕೊಂಡು ಇದು ಮಾಡ್ತೀನಿ. ಮತ್ತು ರೊಟ್ಟಿ ಕಾಂಬಿನೇಷನ್ನಾಗಿ ಬದನೇಕಾಯಿ ಎಣ್ಗಾಯಿ ಥರ ಮಾಡಿದ್ದೆ, ಚೆನ್ನಾಗಿತ್ತು. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ.